ಸೀತಾರಾಮ ಧಾರಾವಾಹಿಯ ನಟಿ ವೈಷ್ಣವಿ ಗೌಡ ಅವರು ಇತ್ತೀಚೆಗೆ ಛತ್ತೀಸ್ಗಢ ಮೂಲದ ಅನುಕೂಲ್ ಮಿಶ್ರಾ ಎಂಬುವರ ಜೊತೆಗೆ ಅದ್ಧೂರಿಯಾಗಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದು ಸದ್ಯದಲ್ಲಿಯೇ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಈ ನಡುವೆ ಈ ಹಿಂದೆ ವೈಷ್ಣವಿ ಗೌಡ ಅವರ ನಿಶ್ಚಿತಾರ್ಥ ಮುರಿದು ಬಿದ್ದಿತ್ತು. ಆ ಸಮಯದಲ್ಲಿ ಇಬ್ಬರು ಹುಡುಗಿಯರು ಮಾತನಾಡಿರುವಂತಹ ಆಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗಿತ್ತು. ಆ ವಿಚಾರದ ಬಗ್ಗೆ ನೆನೆದು ವೈಷ್ಣವಿ ಗೌಡ ಅವರ ತಾಯಿ ಇದೀಗ ಕಣ್ಣೀರಿಟ್ಟಿದ್ದಾರೆ. ಹೌದು, ಅಗ್ನಿಸಾಕ್ಷಿ ಮತ್ತು ಸೀತಾರಾಮ ಸೇರಿದಂತೆ ಹಲವು ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿ ವೈಷ್ಣವಿ ಗೌಡ ಅವರು ಸೈ ಎನಿಸಿಕೊಂಡಿದ್ದಾರೆ. ಹೋದ ಕಡೆಯೆಲ್ಲ ವೈಷ್ಣವಿ ಗೌಡ ಅವರ ಮದುವೆ ಯಾವಾಗ ಎನ್ನುವಂತಹ ಪ್ರಶ್ನೆ ಎದುರಾಗುತ್ತಲೇ ಇತ್ತು. ಆದರೆ ಇದೀಗ ಅನುಕೂಲ್ ಮಿಶ್ರಾ ಎಂಬುವರ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡು ಅಭಿಮಾನಿಗಳಿಗೆ ಹಾಗೂ ಹಿತೈಷಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಈ ನಡುವೆ ವೈಷ್ಣವಿ ಗೌಡ ಅವರ ತಾಯಿ ಭಾನು ರವಿಕುಮಾರ್ ಅವರು ಹಳೆಯ ಘಟನೆಯೊಂದನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ. ಹೌದು, ಈ ಹಿಂದೆ ತಮ್ಮ ಮಗಳ ಬದುಕನ್ನು ಕಾಪಾಡಿದಂತಹ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ವೈಷ್ಣವಿ ಗೌಡ ಅವರು ವೃತ್ತಿಯಲ್ಲಿ ಏರ್ಫೋರ್ಸ್ ಆಫೀಸರ್ ಆಗಿರುವಂತಹ ಅನುಕೂಲ್ ಮಿಶ್ರಾ ಅವರೊಟ್ಟಿಗೆ ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ. ಈ ನಡುವೆ ಹಿಂದಿನ ಘಟನೆ ಬಗ್ಗೆ ವೈಷ್ಣವಿ ಗೌಡ ಅವರ ತಾಯಿ ಭಾನು ರವಿಕುಮಾರ್ ಅವರು ಮಾತನಾಡಿದ್ದಾರೆ. ಆ ಇಬ್ಬರು ಹುಡುಗಿಯರ ಕಾಲ್ ರೆಕಾರ್ಡಿಂಗ್ ಹೊರಗೆ ಬಂತು ಅಲ್ವಾ, ಅವರಿಗೆ ದೇವರು ನಿಜವಾಗಲೂ ಒಳ್ಳೆಯದನ್ನು ಮಾಡಲಿ. ಅವರಿಗೆ ಕೃತಜ್ಞತೆಯನ್ನು ಹೇಳುತ್ತಿದ್ದೇನೆ. ಅವರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ, ಆದರೆ ದೇವರ ರೂಪದಲ್ಲಿ ಬಂದು ನನ್ನ ಮಗಳ ಲೈಫನ್ನು ಕಾಪಾಡಿದ್ದಾರೆ. ಅವರು ಎಲ್ಲೇ ಇದ್ದರೂ ಒಳ್ಳೆಯದಾಗಲಿ ಎಂದು ಹರಸುತ್ತೇನೆ ಎಂದಿದ್ದಾರೆ. ಮಾಧ್ಯಮವೊಂದಕ್ಕೆ ಸಂದರ್ಶನವನ್ನು ನೀಡಿರುವಂತಹ ವೈಷ್ಣವಿ ಗೌಡ ಅವರ ತಾಯಿ ಭಾನು ರವಿಕುಮಾರ್ ಅವರು ಈ ಬಗ್ಗೆ ಮಾತನಾಡಿ ಕಣ್ಣೀರನ್ನು ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವೈಷ್ಣವಿಗೆ ಎಷ್ಟು ಅಭಿಮಾನಿಗಳು ಸಪೋರ್ಟ್ ಆಗಿ ನಿಂತು ಹರಸಿದ್ದಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲರೂ ಸಹ ವೈಷ್ಣವಿಗೆ ಅಭಿಮಾನಿಗಳಿದ್ದಾರೆ. ನನ್ನ ಮಗಳ ಜೊತೆ ವಿಡಿಯೋ ಮಾಡುತ್ತಾ ನನ್ನನ್ನು ಸಹ ಗುರುತು ಹಿಡಿದು ಮಾತನಾಡಿಸುತ್ತಿದ್ದಾರೆ. ಇದು ನನಗೆ ಬಹಳ ಖುಷಿ ಕೊಡುತ್ತೆ ಎಂದಿದ್ದಾರೆ. ಇನ್ನು ಅಳಿಯನ ಬಗ್ಗೆ ಮಾತನಾಡಿರುವ ವೈಷ್ಣವಿ ಗೌಡ ಅವರ ತಂದೆ ರವಿಕುಮಾರ್ ಅವರು, ನನ್ನ ಮಗಳಿಗೆ ಒಳ್ಳೆಯ ಜೋಡಿ ಸಿಕ್ಕಿರೋದು ನನಗೆ ಖುಷಿ ಇದೆ. ಅವರು ಒಳ್ಳೆಯ ಅಳಿಯ ಕೂಡ. ಅದರಲ್ಲೂ ಮುಖ್ಯವಾಗಿ ದೇಶ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿರುವುದು ನಮಗೆ ಎಲ್ಲ ಹೆಮ್ಮೆ ಇದೆ. ಜೊತೆಗೆ ಟ್ರೋಲ್ ಮಾಡೋರಿಗೆ ಈ ಮಾತು, ನನ್ನ ಅಳಿಯ ಅವರ ಕೆಲಸಕ್ಕೆ ತಕ್ಕಂತೆ ಪರ್ಸನಾಲಿಟಿಯನ್ನು ಹೊಂದಿದ್ದಾರೆ. ಗಂಡು ಹೆಣ್ಣಿಗೆ ಎಲ್ಲವೂ ಮ್ಯಾಚ್ ಆಗಿದೆ. ಸುಮ್ಮನೆ ಬೇರೆ ರೀತಿಯಲ್ಲಿ ಟ್ರೋಲ್ ಮಾಡೋದು ಬೇಜಾರಾಗುತ್ತದೆ. ನಮಗೂ ಕನ್ನಡಾಭಿಮಾನ ತುಂಬ ಇದೆ, ಆದರೆ ಹಣ ಬರಹ ಅವರಿಬ್ಬರು ಒಂದಾಗಿದ್ದಾರೆ ಅನ್ನೋದು ತುಂಬಾ ಖುಷಿ ಇದೆ ಎಂದು ಭಾವಿ ಅಳಿಯನ ಬಗ್ಗೆ ವೈಷ್ಣವಿ ಗೌಡ ಅವರ ತಂದೆ ರವಿಕುಮಾರ್ ಅವರು ಹೇಳಿದ್ದಾರೆ. ವೈಷ್ಣವಿ ಗೌಡ ಹಾಗೂ ಅನುಕೂಲ್ ಮಿಶ್ರಾ ಏಪ್ರಿಲ್ 14ರಂದು ಕುಟುಂಬಸ್ಥರು ಮತ್ತು ಕೆಲವು ಆಪ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ವೆಸ್ಟರ್ನ್ ಸ್ಟೈಲ್ನಲ್ಲಿ ಉಂಗುರ ಬದಲಾಯಿಸಿಕೊಳ್ಳುವುದರ ಮೂಲಕ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದರು. ಇನ್ನು ಇವರಿಬ್ಬರದ್ದು ಲವ್ ಮ್ಯಾರೇಜ್ ಅಲ್ಲ, ಮ್ಯಾಟ್ರಿಮೋನಿಯಲ್ಲಿ ಸಿಕ್ಕ ಸಂಬಂಧ ಎಂದು ವೈಷ್ಣವಿ ಗೌಡ ಅವರ ತಾಯಿ ಹೇಳಿದ್ದಾರೆ. ಕಳೆದ 1 ವರ್ಷದಿಂದ ವೈಷ್ಣವಿ ಮತ್ತು ಅನುಕೂಲ್ ಅವರ ಪರಿಚಯ ಆಗಿದ್ದು, ಇದು ಪ್ಯೂರ್ಲಿ ಅರೇಂಜ್ಡ್ ಮ್ಯಾರೇಜ್ ಆಗಿರುವುದರಿಂದ ಸ್ವಲ್ಪ ಟೈಮ್ ತೆಗೆದುಕೊಂಡು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಮದುವೆ ಯಾವಾಗ ಅನ್ನೋದನ್ನು ವೈಷ್ಣವಿ ಗೌಡ ಅವರು ಇನ್ನೂ ನಿರ್ಧಾರ ಮಾಡಿಲ್ಲ. ಖಚಿತಪಡಿಸಿದ ನಂತರ ಶೀಘ್ರದಲ್ಲೇ ನಿಮಗೆಲ್ಲ ಮಾಹಿತಿಯನ್ನು ನೀಡುತ್ತೇವೆ ಎಂದು ವೈಷ್ಣವಿ ಗೌಡ ಅವರ ತಂದೆ ಹಾಗೂ ತಾಯಿ ತಿಳಿಸಿದ್ದಾರೆ. ಹೊಸ ಬದುಕಿಗೆ ಕಾಲಿಡುತ್ತಿರುವ ವೈಷ್ಣವಿ ಗೌಡ ಅವರಿಗೆ ಅಭಿಮಾನಿಗಳು, ಹಿತೈಷಿಗಳು ಎಲ್ಲರೂ ಸಹ ಶುಭ ಹಾರೈಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.